ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಜೊತೆಗೆ ಮುಖ್ಯವಾಗಿ ಮನೆಗೆ ದೃಷ್ಟಿದೋಷವಿದ್ದು ಆ ಮನೆಯಲ್ಲಿ ಯಾರು ಕೂಡ ನೆಮ್ಮದಿಯಿಂದ ಇರಲಿಕ್ಕೆ ಆಗ್ತಾ ಇಲ್ಲ. ಅನೇಕ ರೀತಿಯಾದ ವಾಸ್ತುವಿನ ಸಮಸ್ಯೆ ಇದೆ. ಇದಕ್ಕಿದ್ದಾಗಿ ಏನಾದರೂ ಒಂದು ಕಾರಣಾಂತರಗಳಿಂದ ಸಮಸ್ಯೆಗಳು ಬರುತ್ತೆ ಗುರುಗಳೇ ಅಂತಕ್ಕಂಥವ್ರಿಗೆ ಈ ಸರಳ ಪರಿಹಾರ ನಾನು ಕೊನೆಯ ಭಾಗದಲ್ಲಿ ಕೊಡ್ತಾ ಇದ್ದೇನೆ ನೋಡಿ. ಮೊದಲು ಈ ದಿನ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಮಂಗಳವಾರ ಈ ದಿನ ಸಪ್ತಮಿ ತಿಥಿ ಇರತಕ್ಕಂಥದ್ದು, ಕೃಷ್ಣಪಕ್ಷ, ವಜ್ರ ಯೋಗ ಇರತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಕರಣ ಇರತಕ್ಕಂಥದ್ದು, ಚಂದ್ರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಿದ್ಧವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ 4 ಗಂಟೆ 59 ನಿಮಿಷದವರೆಗೂ, ಯಮಗಂಡ ಕಾಲ 9 ಗಂಟೆ 31 ನಿಮಿಷದಿಂದ 11 ಗಂಟೆ 1 ನಿಮಿಷದವರೆಗೂ, ಗುಳಿಕ ಕಾಲ 12 ಗಂಟೆ 30 ನಿಮಿಷ ಮಧ್ಯಾಹ್ನದಿಂದ 1 ಗಂಟೆ 59 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ 8 ಗಂಟೆ 59 ನಿಮಿಷದಿಂದ 9 ಗಂಟೆ 56 ನಿಮಿಷದವರೆಗೂ ಕೂಡ. ಹಾಗೆ ಕಂಟಕ ಮೃತ್ಯು ದೋಷ ಕೂಡ ಬೆಳಗ್ಗೆ 7 ಗಂಟೆ 24 ನಿಮಿಷದಿಂದ 8 ಗಂಟೆ 11 ನಿಮಿಷ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಹಾಗಾಗಿ 12 ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವರಿಗೆ ನೋಡಿ, 2 ಕೂಡ ವ್ಯತಿರಿಕ್ತ ದಿನದ ಪರಿಣಾಮವನ್ನು ಬೀರುತ್ತೆ. ಶತ್ರುಬಾಧೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ತುಂಬಾ ಕ್ಲೇಶಗಳನ್ನು ಕಾಡ್ತಕ್ಕಂಥದ್ದು ಇದೆ. ಆದರೆ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಆದರೆ ವ್ಯತಿರಿಕ್ತವಾಗಿದೆ. ಆದರೆ ಭಾಳ ಕೇರ್ಫುಲ್ ಆಗಿರಬೇಕಾಗತ್ತೆ ಮೇಷರಾಶಿಯಲ್ಲಿರುವುದು. ಅನ್ಯತಃ ಯಾರೊಟ್ಟಿಗೂ ಕೂಡ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಲಾಭದ ಕೊರತೆ ಅಥವಾ ಆರೋಗ್ಯದ ಕೊರತೆ, ಶತ್ರು ಬಾಧೆ ಇರತಕ್ಕಂಥ ಸಂದರ್ಭ ಈ ಮೇಷರಾಶಿಯವರಿಗೆ ಸ್ವಲ್ಪ ಜಾಗರೂಕತೆ ಇದ್ದು ಶಿವನ ಅಷ್ಟೋತ್ತರ ಅಥವಾ ಶಿವನ ತ್ರಯಂಬಕ ಮಂತ್ರವನ್ನು ಹೇಳ್ತಾ ಬನ್ನಿ, ಸ್ವಲ್ಪ ಶುಭವಾಗ್ತದೆ. ಶಿವನ ದೇವಸ್ಥಾನ ಭೇಟಿ ಒಳ್ಳೆಯದು. ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ವೃಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ವ್ಯಾಪಾರ ವಹಿವಾಟುಗಳು ಚಂದ್ರ ನೀಚನಾಗಿದ್ದರೂ ಸಹಿತವಾಗಿ ಸ್ವಲ್ಪ ಶುಭವನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ. ಲಾಭಾಧಿಪತಿ ಜೊತೆ ಶುಕ್ರ, ಲಗ್ನಾಧಿಪತಿ ಜೊತೆ ಶುಕ್ರ, ಖಂಡಿತವಾಗಿ ಲಗ್ನದ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 11ರ ಸ್ಥಾನದಲ್ಲಿದ್ದು ಕೂಡ ನಿಮಗೆ ಲಾಭವನ್ನು ತರತಕ್ಕಂಥದ್ದಿದೆ. ಖಂಡಿತವಾಗಿ ಈ ದಿನ ಶುಭ ದಿನ, ಒಳ್ಳೆಯದಾಗುತ್ತೆ. ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ಕೇವಲ ನೀವು ಕೂಡ ಶಿವನ ಆರಾಧನೆ ಜೊತೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಬನ್ನಿ, ಇನ್ನಷ್ಟು ಶುಭದ ಕಾಲ ಆಗುತ್ತೆ. ಮನಸ್ಥಿತಿ ಶುಭ್ರವಾಗಿಟ್ಕೊಳ್ಳಿ, ಒಳ್ಳೆಯದಾಗ್ತದೆ. ಮಿಥುನ ರಾಶಿ ಕೋಪದಿಂದ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥ ದಿನ. ಬಟ್ ವ್ಯಾಪಾರ ವಹಿವಾಟುಗಳು ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇದೆ. ಜೊತೆಗೆ ಕುಟುಂಬದ ವ್ಯಾಜ್ಯಗಳನ್ನು ಈ ದಿನ ತಪ್ಪಿಸ್ಬೇಕು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು. ಜೊತೆಗೆ ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಅಧಿಕಾರದ ಮನೋಭಾವದಿಂದ ಕೆಲವೊಂದು ವಿಚಾರಗಳಲ್ಲಿ ಅಹಮ್ಮಿಂದ ಶತ್ರುಬಾಧೆಗೊಳಗಾಗ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗಿದೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಕಾಲನೋವು ಮತ್ತೊಂದು ಇದೆಲ್ಲ ಬರ್ತಕ್ಕಂಥದ್ದಿದೆ. ಅನ್ನೆಸಸರಿಯಾಗಿ ಕೋಪ, ನಿಯಂತ್ರಣ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರೋದ್ರಿಂದ ಶಾಂತಚಿತ್ತರಾಗಿ ಶಿವನ ಮಂದಿರ ಅಥವಾ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಉತ್ತಮ. ಕಟಕ ರಾಶಿಯವರಿಗೆ ನೋಡೋದಾದರೆ ನೋಡಿ, ಕಟಕ ರಾಶಿಯವರಿಗೆ ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರುತ್ತದೆ. ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೋಂಬೇರಿತನ, ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆ ಬರ್ತಕ್ಕಂಥದ್ದಿರುತ್ತೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡದಿಂದ ಇರತಕ್ಕಂಥ ಸನ್ನಿವೇಶ. ಸ್ವಲ್ಪ 9ರ ಸ್ಥಾನ ಇರತಕ್ಕಂಥ ಶನಿ ಗ್ರಹ ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಯಾಣಗಳಲ್ಲಿ ವಿಳಂಬತೆಯನ್ನು ತರುತ್ತೆ. ಜೊತೆಗೆ ಹಿರಿಯರ ವಿಚಾರದಲ್ಲಿ, ಸ್ವಲ್ಪ ತಂದೆಯ ವಿಚಾರದಲ್ಲಿ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆ ಇರೋದ್ರಿಂದ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆಯನ್ನು ಮಾಡಿಬಿಡಿ. ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ, ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ? ಸಿಂಹರಾಶಿಯವರಿಗೂ ಸಹಿತವಾಗಿ ಮನೆಯಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥಿರುತ್ತೆ. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ಪಡಿತಕ್ಕಂಥದ್ದು ಇದೆ. ಆದರೆ
ಈ ಮನೆಯ ವಿಚಾರದಲ್ಲಿ, ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಯೋಚಿಸಿ ಆಲೋಚನೆಗಳನ್ನು ಮಾಡಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಶತ್ರುವಿನ ಒಂದು ಬಾಧೆಗೊಳಗಾಗ್ತಕ್ಕಂಥದ್ದು ಮತ್ತು ಶತ್ರುವಿನೊಟ್ಟಿಗೆ ಮಾತಿನ ಚಕಮುಕಿಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ, ಸ್ವಲ್ಪ ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ, ಅಥವಾ ಮಂಗಳವಾರ ಆಗಿರೋದ್ರಿಂದ ಹನುಮಾನ್ ಚಾಲೀಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಕರ್ಪೂರವನ್ನು ಬೆಳಗ್ಬಿಟ್ಟು ಬನ್ನಿ, ಶುಭವಾಗ್ತದೆ. ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಇನ್ನಷ್ಟು ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರ ಈ ದಿನದ ಫಲಾಫಲ: ವ್ಯಾಪಾರ ವಹಿವಾಟುಗಳು, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಟ್ರಾವೆಲಿಂಗಲ್ಲಿರ್ತಕ್ಕಂಥ ಬಿಸ್ನೆಸ್ದಾರರಿಗೆ ಶುಭತ್ವ ಇರತಕ್ಕಂಥ ದಿನ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ನೀವು ಕೂಡ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಬರ್ತದೆ, ಆ ದಾಂಪತ್ಯದಲ್ಲಿ ಆದಷ್ಟು ಕೂಡ ವಿರಸಗಳನ್ನು ತಪ್ಪಿಸಿ. ಹಾಗೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನವನ್ನು ಇಟ್ಕೊಳ್ಳಿ, ಖಂಡಿತವಾಗಿ ಶುಭವಾಗ್ತಕ್ಕಂಥ ದಿನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು: ಸಾಲ ಬಾಧೆ ಕೀಳತ್ತೆ, ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆತಾ ಇರುತ್ತೆ, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಇರತಕ್ಕಂಥದ್ದು ಇರುತ್ತೆ, ಶತ್ರುಬಾಧೆ ಇರತಕ್ಕಂಥ ದಿನ. ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ತುಲಾರಾಶಿಯವರು ಸ್ವಲ್ಪ ಆರೋಗ್ಯದ ವಿಚಾರವಾಗಿ ನೋಡ್ಕೋಬೇಕು. ಸಾಲದ ವಿಚಾರದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು ಇರ್ತದೆ. ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು 11 ಬಾರಿ ಹೇಳಿ ಎಳ್ಳನ್ನು ಅರಿತಕ್ಕಂಥ ನೀರಿಗೆ ವಿಸರ್ಜನೆಯನ್ನು ಮಾಡಿ, ಸ್ವಲ್ಪ ಶುಭವಾಗ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಶ್ಚಿಕ ರಾಶಿಯವರ ಫಲಾಫಲ ನೋಡೋದಾದರೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ, ಕೆಲಸದಲ್ಲಿ ಕೂಡ ಒತ್ತಡ ಇರತಕ್ಕಂಥ ದಿನ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು, ಸರ್ವೀಸ್ ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ 100% ವೃಶ್ಚಿಕ ರಾಶಿಯವರಿಗೆ ಭಾಳ ಯಶಸ್ಸು ಸಿಗುತ್ತೆ. ಕೇವಲ ನೀವು ದೈವಿಕ ಅಥವಾ ನೀವು ಏನೋ ಒಂದು ಸಹಾಯ ಮಾಡೋದು ಅಥವಾ ಯಾರಾದರೂ ಪೋಷಣೆ ಮಾಡ್ತಕ್ಕಂಥದ್ದು ಈ ದಿನದಲ್ಲಿ ನಡೀತದೆ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೀತಕ್ಕಂಥದ್ದಿದೆ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರು ಸಮಾಧಾನದಿಂದ ವರ್ತನೆಯನ್ನು ಮಾಡಿ, ಕೋಪಕ್ಕೆ ಒಳಗಾಗಬೇಡಿ, ಮ್ಯಾಕ್ಸಿಮಮ್ ಶುಭವಾಗ್ತದೆ. ಧನು ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು: ಸ್ವಲ್ಪ ವಾಹನಾದಿಗಳಿಂದ ಎಚ್ಚರ, ಹಾಗೆ ಕಾಲು ನೋವುಗಳು ಇರ್ತಕ್ಕಂಥದ್ದು, ಕೀಲು ನೋವುಗಳು ಇರ್ತಕ್ಕಂಥದ್ದು ಜಾಸ್ತಿ ಕಾಣುತ್ತೆ. ಭೂಮಿ ಖರೀದಿ ಯೋಚನೆ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ. ಕೋಪದಿಂದ ಕೆಲವೊಂದು ಅನರ್ಥಗಳು, ನೆಮ್ಮದಿಯನ್ನು ಕಳೆದುಕೊಳ್ತೀರಾ, ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶ ಬರುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಹಿನ್ನಡೆ ಇರತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸುತ್ತೆ. ಕುಟುಂಬ ವ್ಯಾಜ್ಯಗಳನ್ನು ತಪ್ಪಿಸಿ ದಿನ, ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ ಮಾಡಿಕೊಂಡ್ರೆ ಶುಭ. ಮಕರ ರಾಶಿಯವರಿಗೆ ಸ್ವಲ್ಪ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭ, ಹಾಗೆ ಕಂಪ್ಯೂಟರ್ ಆಧಾರಿತ ವಿಚಾರಗಳಲ್ಲಿ ಸ್ವಲ್ಪ ಲಾಭವನ್ನು ತೊಗೊಳ್ತೀರಾ. ಹಾಗೆ ಆದಷ್ಟು ಕಮಿಷನ್ ಅಂದರೆ ತೃತೀಯ ಭಾವಾತ್ತಾಗಿರೋದನ್ನು ಎಫರ್ಟ್ ಹಾಕಿ ಕೆಲಸವನ್ನು ಮಾಡ್ತಕ್ಕಂಥದ್ರಿಂದ ಕೂಡ ಲಾಭವನ್ನು ಪಡಿತೀರಾ. ಅಣ್ಣ ತಮ್ಮಂದರ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥ ದಿನವಾಗ್ತದೆ. ಮಕರ ರಾಶಿಯವರಿಗೆ ಶುಭದ ದಿನದಲ್ಲಿ ಒಂದು ಕೂಡ. ಕುಂಭರಾಶಿ, ಮ್ಯಾಕ್ಸಿಮಮ್ ಕುಂಭರಾಶಿಯವರಿಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಮ್ಯಾಕ್ಸಿಮಮ್ ಸಿಗ್ತಕ್ಕಂಥದ್ದು ಕೂಡ ಇದೆ. ಕೆಲಸದಲ್ಲಿ ಉತ್ಕೃಷ್ಟತೆ ಮ್ಯಾಕ್ಸಿಮಮ್ ಈ ದಿನ ಶುಭತ್ವ, ಲಾಭ ಇರ್ತಕ್ಕಂಥ ದಿನ. ಒಂದಷ್ಟು ಸಾಲಗಳನ್ನು ಕೂಡ ತೀರಿಸ್ತಕ್ಕಂಥದ್ದು ಕೂಡ ಜಾಸ್ತಿ ಇದೆ. ಕುಂಭರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ ಕೂಡ, ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ಕುಟುಂಬ ವ್ಯಾಜ್ಯಗಳನ್ನು ನೀವು ತಪ್ಪಿಸ್ಬೇಕು. ಸ್ವಲ್ಪ ಅಹಂ ಇರ್ತಕ್ಕಂಥ ದಿನವಾದ್ದರಿಂದ ಕುಟುಂಬ ವ್ಯಾಜ್ಯಗಳನ್ನು ತಪ್ಪಿಸಿ ಶುಭವಾಗುತ್ತೆ. ಮೀನರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು: ಮೀನರಾಶಿಯವ್ರಿಗೂ ಅಷ್ಟೇ ಸೋಂಬೇರಿತನದಿಂದ ಕೆಲವೊಂದು ಅವಕಾಶಗಳನ್ನು ಕಳ್ಕೊಂಡ್ಬಿಡ್ತೀರಿ. ಹಾಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಂಡಿರ್ತದೆ. ಇವತ್ತಿನ ದಿನ ಮೀನರಾಶಿಯವರು ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಸ್ವಲ್ಪ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಇವತ್ತಿನ ದಿನ ಇದ್ದಕ್ಕಿದ್ದಾಗೆ ಮುನಿಸ್ಕೊಳ್ಳೋದು, ಕೋಪ ಮಾಡ್ಕೊಳ್ತಕ್ಕಂಥ ವಿಚಾರಗಳನ್ನು ಬಿಟ್ಟುಬಿಡಿ. ಪ್ರೀತಿ ಪಾತ್ರೊಟ್ಟಿಗಿನ ವ್ಯವಹಾರ ಅಥವಾ ಪ್ರೀತಿ ಪಾತ್ರೊಟ್ಟಿಗಿನ ಸಂಭಾಷಣೆ ಶುದ್ಧವಾಗಿರಲಿ, ಖಂಡಿತವಾಗಿ ಶುಭವಾಗ್ತದೆ. ಇಷ್ಟು 12 ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ, ಮುಖ್ಯ ವಿಚಾರವಾಗಿ ಮನೆಯ ದೃಷ್ಟಿದೋಷ, ಶತ್ರುಬಾಧೆ, ಮಾಟಮಂತ್ರ ಪ್ರಯೋಗ ಅಥವಾ ತುಂಬ ಕೆಟ್ಟ ಎನರ್ಜಿ ಮನೆಯಲ್ಲಿದೆ ಅಂದರೆ ಇವತ್ತಿನ ದಿನ ಒಂದು ಕಪ್ಪು ವಸ್ತ್ರ, ಆ ಕಪ್ಪು ವಸ್ತ್ರದಲ್ಲಿ 7 ಲವಂಗ, 1 ಕರಿಮೆಣಸು, ಜೊತೆಗೆ 3 ಕರ್ಪೂರ, ಪಚ್ಚಕರ್ಪೂರ ಅಥವಾ ಕರ್ಪೂರವನ್ನು ಹಾಕಿ ಕಟ್ಟಿ ನಿಮ್ಮ ಮನೆಯ ಮುಂಭಾಗ ಮೇನ್ ಡೋರಲ್ಲಿ ಕಟ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಖಂಡಿತವಾಗಿಯೂ ದೃಷ್ಟಿದೋಷವನ್ನು ನಿವಾರಣೆಯನ್ನು ಮಾಡುತ್ತೆ. ಅಟ್ಲೀಸ್ಟ್ ಅದನ್ನು 15 ಅಥವಾ ತಿಂಗಳಿಗೊಮ್ಮೆ ಬದಲಾಯಿಸಿ ಮತ್ತೆ ಕಟ್ಟಿ ಮಂಗಳವಾರಗಳಂದು. ಇದರಿಂದ ಶತ್ರುಬಾಧೆ, ಮಾಟಮಂತ್ರ ಪ್ರಯೋಗಗಳು, ಕೆಟ್ಟ ದೃಷ್ಟಿ, ವಿಲ್ಲಯ ಅಂತ ಕರೆದ್ವಿ, ಇದು ಖಂಡಿತವಾಗಿ ಉಪಶಮನವಾಗಿ ಶುಭವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.